ನೀವು ಯಾರನ್ನ ಮೇಲ್ಜಾತಿಗಳು ಅಂತ ಕೇಳಿದ್ರಿ ಅಂದಾಗ ಬ್ರಾಹ್ಮಣರು ಅಂತ ಹೇಳಿದ್ರಿ, ಯಾರನ್ನ ಕೆಳಜಾತಿಗಳು ಅಂತ ಕರೆಯಲಾಗಿದೆ ಅಂದಾಗ ಎಸ್ಸಿಗಳು ಅಂತ ಹೇಳಿದ್ರಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನಿಮ್ಮನ್ನ ಕೆಳಜಾತಿಗಳು ಅಂತ ಕರೆಯಲಾಗಿದೆಯಲ್ಲ, ಹಂಗಂತ ಬೇರೆಯವರು ಕರೆದಿದಾರೋ ಅಥವಾ ನೀವು ಹಂಗೆ ಅಂದ್ಕೊಂಡಿದ್ದೀರೋ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಕೆಳಜಾತಿಗಳಂತ ಕರೆದಿದಾರಲ್ಲ, ನೀವು ಹಂಗೆ ಅಂದ್ಕೊಂಡಿದ್ದೀರೋ ಅಥವಾ ಬೇರೆಯವ್ರು ಮಾತ್ರ ಹಂಗೆ ಕರಿತಾ ಇದ್ದಾರೋ? ಸ್ವಲ್ಪ ಸೂಕ್ಷ್ಮ ಯೋಚನೆ ಮಾಡಿ. ಈಗ ನಿಮ್ಮನ್ನ ನೀವೇ ನೋಡಿ, ನಿಮ್ ಬಾಯಿಲೆ ಬಂತಲ್ಲ, ಯಾರು ಕೆಳಜಾತಿ ಅಂತ ತಕ್ಷಣ ಏನ್ ಹೇಳಿದ್ರಿ? SC ಅಂದ್ರಿ. ಸೊ ಅವರು ಹಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ. ಇದು ಅಂಡರ್ಲೈನ್ ಮಾಡೋ ಪಾಯಿಂಟ್. ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ. ಆಮೇಲೆ ಮೇಲ್ಜಾತಿಯವರು ಯಾರಂದಾಗ ಬ್ರಾಹ್ಮಣರು ಅಂದ್ರಿ. ಬ್ರಾಹ್ಮಣರನ್ನ ನಾವು ಮೇಲ್ಜಾತಿ ಅಂತ ನಾವಷ್ಟೇ ಅಂದ್ಕೊಂಡಿದ್ದೀವೋ, ಅವರು ಹಂಗೆ ಅಂದ್ಕೊಂಡಿದ್ದಾರೋ? ನೀವು ಹಂಗೇನೆ ಅಂದ್ಕೊಂಡಿದ್ದೀರಿ ಮತ್ತು ಅವರು ಕೂಡ ಹಂಗೇನೆ ಅಂದ್ಕೊಂಡಿದ್ದಾರೆ. ಇದು ಅಂಡರ್ಲೈನ್ ಪಾಯಿಂಟ್. ಗೊತ್ತಾಯ್ತಾ? ಅಂಡರ್ಲೈನ್ ಮಾಡ್ಕೊಳ್ಳೋ ಪಾಯಿಂಟ್. ಸೊ ನಾನು ಅದನ್ನ ಆ ಮ್ಯಾಟ್ರಿಗೆ ಹೋಗಲ್ಲ, ಈ ಮ್ಯಾಟ್ರಿಗೆ ಬರ್ತೀನಿ. ಸೊ SCಗಳು ಕೇಳುವಂತ ಬೇರೆಯವರು ನಿಮ್ಮನ್ನ ಭಾವಿಸುತ್ತಾರೆ ಮತ್ತು ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ. ನನ್ನ ಪ್ರಶ್ನೆ ಇದ್ರೆ ನೀವು ಯಾಕೆ ಹಂಗೆ ಅಂದ್ಕೊಂಡಿದ್ದೀರಾ ಅನ್ನೋದು ಕ್ವಶನ್ ಇವಾಗ. ಈಗ ಮುಸ್ಲಿಮರ ವಿಷಯಕ್ಕೆ ಬರೋಣ. ಮುಸ್ಲಿಮರಿಗೆ ನೀವು ಅವ್ರನ್ನ ಕೀಳುವಂತ ಒಂದು ವರ್ಗ ಅಥವಾ ಒಂದು ಸಂಘಟನೆ ಅವ್ರನ್ನ ಬಿಂಬಿಸುತ್ತೆ. ಆದ್ರೆ ನಾನು ಕೀಳುವಂತ ಮುಸ್ಲಿಮಾನ ಅಂದುಕೊಂಡಿದ್ದಾನ? ಕರೆಕ್ಟಾ? ನಿಜ ತಾನೆ ಅಂತ. ನೀವು 1,000 ಜನ ಸ್ಟೂಡೆಂಟ್ಸ್ ಇರೋ ಜಾಗದಲ್ಲಿ ಒಂದು ಹುಡುಗಿ ಬುರ್ಕ ಹಾಕೊಂಡು ಹೋಗ್ತಾಳೆ ಅಂದ್ರೆ ಅವಳ ಮಾನಸಿಕವಾದ ಧೈರ್ಯ ಎಷ್ಟಿರ್ಬೋದು? ನಿಮ್ಗೆ ಆ ಧೈರ್ಯ ತೋರ್ಸಕ್ ನಿಮ್ಗೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಅಂತ? ಇದು ತುಂಬಾ ಮುಖ್ಯವಾದಂತ ಪಾಯಿಂಟ್. 1000 ಜನ ನಿಮ್ನ ಏನಾದ್ರೂ ಅಂದ್ಲಿ, ಡೋಂಟ್ ಬಾದರ್. ನಿಮ್ಮ ಒಳಗಡೆ ನಿಮಗೆ ಆತ್ಮವಿಶ್ವಾಸ ಇರಬೇಕು. ನನ್ನ ಕಮ್ಯುನಿಟಿ ಈ ದೇಶದಲ್ಲಿ ಯಾವುದೇ ಅನ್ಯಾಯವನ್ನ ಮಾಡಿಲ್ಲ, ನನ್ನ ಕಮ್ಯುನಿಟಿ ಈ ದೇಶದಲ್ಲಿ ಯಾರಿಗೂ ವಂಚನೆ ಮಾಡಿಲ್ಲ, ಮನೆ ಮುರ್ಕ್ ಕೆಲಸ ಮಾಡಿಲ್ಲ, ದೇಶದ್ರೋಹದ ಕೆಲಸ ಮಾಡಿಲ್ಲ, ಬಹಳ ಹಾರ್ಡ್ ವರ್ಕ್ ಮಾಡ್ತಿರ್ತಕ್ಕಂತ ಸಮಾಜ ನಮ್ಮದು. ಈ ಒಂದು ಹಿಸ್ಟ್ರಿ, ಈ ಒಂದು ಕಮಿಟ್ಮೆಂಟ್ ನಿಮಗಿದ್ರೆ ನಿಮ್ನ ಯಾರು ಇನ್ಸಲ್ಟ್ ಮಾಡಕ್ ಆಗೋದೇ ಇಲ್ಲ ಅಲ್ವಾ? ನಿಜ ತಾನೆ? ಸೊ ನಾನು ಇದನ್ನ ಜಾಸ್ತಿ ಹೇಳಲ್ಲ, ಒಂದು ಪಾಯಿಂಟ್ ನಿಮ್ ತಲೆಗೆ ಹಾಕ್ಬಿಟ್ಟು ನನ್ನ ಈ ಪಾಯಿಂಟ್ ಕನ್ಕ್ಲೂಡ್ ಮಾಡ್ತೀನಿ. ಚೆನ್ನಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮನ್ನ ಇಂಗ್ಲಿಷ್ ಅಲ್ಲಿ ಅನ್ಟಚಬಲ್ಸ್ ಅಂತ ಕರೀತಾರಲ್ವಾ, ಕನ್ನಡದಲ್ಲಿ ಅಸ್ಪೃಶ್ಯರು ಅಂತಾರೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ? ಅನ್ಟಚಬಲ್ಸ್. ಅನ್ಟಚಬಲ್ಸ್ ಅಂದ್ರೆ ಏನರ್ಥ ಹೇಳಿ? ಅನ್ಟಚಬಲ್ಸ್ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಮಾತಾಡಿ. 2 ಪದಗಳಿದಾವೆ, ಒಂದು ನಾನ್ ಟಚಬಲ್ ಅಂತ, ಇನ್ನೊಂದು ಅನ್ಟಚಬಲ್ ಅಂತ. ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾನ್ ಟಚಬಲ್ ಅಂದ್ರೆ ಮುಟ್ಟಬಾರದವರು ಅಂತ, ಗಲೀಜು ಅಂತನೋ ಅಥವಾ ಇನ್ನೊಂದೇನೋ ಸಮಸ್ಯೆ. ಅನ್ಟಚಬಲ್ ಅಂದ್ರೆ ಮುಟ್ಟಿಸಿಕೊಳ್ಳದವರು. ಡಿಕ್ಷನರಿ ಇರೋದು ಹಾಗೆ, ಮುಟ್ಟಿಸಿಕೊಳ್ಳದವರು ಅಂದ್ರೆ ಏನನ್ನ ಮುಟ್ಟಿಸಿಕೊಳ್ಳದವರು? ಈ ಪದ ಹೆಂಗ್ ಬಂತು? ಏನನ್ನ ಮುಟ್ಟಿಸಿಕೊಳ್ಳದವರು ಅಂದ್ರೆ ಈ ಚಾತುರ್ವರ್ಣ ವ್ಯವಸ್ಥೆ ಅನ್ನೋ ಗಲೀಜಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಚಾತುರ್ವರ್ಣ ವ್ಯವಸ್ಥೆ ಗೊಬ್ಬರ ಇದೆಯಲ್ಲ, ಗಲೀಜು, ಆ ಗಲೀಜನ್ನ ಅಂಟಿಸಿಕೊಳ್ಳದೇನೆ 1000 ವರ್ಷಗಳಿಂದ ಪ್ರತ್ಯೇಕವಾಗಿ ಜೀವಿಸಿದವರನ್ನ ಅನ್ಟಚಬಲ್ಸ್ ಎಂದು ಕರೆಯಲಾಗಿದೆ. ಈಗ ಈ ಪದ ಬೇಜಾರು ಮಾಡ್ಕೊಳ್ಳೋ ಪದನೋ ಹೆಮ್ಮೆ ಪಡೋ ಪದನೋ? ಸಂತೋಷ ಪಡೋ ಪದ ಇದು. ನಾನು ಈ ವರ್ಣ ವ್ಯವಸ್ಥೆಯ ಭಾಗ ಆಗಿಲ್ಲ, ನಾನು ಅವರ್ಣೀಯ ವರ್ಣ ವ್ಯವಸ್ಥೆಗೆ ಸೇರಿಲ್ಲ, 1000 years ಇಂದ ಸೇರಿಲ್ಲ. ಈ ಗೊಬ್ಬರವನ್ನು ನಾನು ಮೆತ್ಕೊಂಡಿಲ್ಲ, ಅಂಟಿಸ್ಕೊಂಡಿಲ್ಲ. ಸೊ ದಟ್ಸ್ ವೈ ಐ ಬಿಲಾಂಗ್ಸ್ ಟು ಅನ್ಟಚಬಲ್ ಕಮ್ಯುನಿಟಿ ಅಂತ.